ಎಲ್ಲ ರೈತ ಬಂಧುವರಿಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ. ವೀಕ್ಷಕರೇ, ನಾವು ಯಾವುದೇ ಒಂದು ಕೃಷಿಯನ್ನು ಮಾಡುವಾಗ ನಮಗೆ 3 ಅಂಶಗಳು ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಒಂದು, ನೀರು ಹೇರಳವಾಗಿರಬೇಕು. ಒಂದು, ಭೂಮಿಯಲ್ಲಿ ಒಳ್ಳೆ ಫಲವತ್ತತೆ ಇರಬೇಕು. ಹಾಗೆ ಕೂಡ ಆಳುಗಳು ನಮಗೆ ಬೇಕಾದಷ್ಟು ಸಿಕ್ಕರೆ ನಾವು ಯಾವುದೇ ಒಂದು ಕೃಷಿ ಮಾಡಿದರೂ ಕೂಡ ಅದರಲ್ಲಿ ಉತ್ತಮವಾದಂಥ ಒಂದು ಲಾಭವನ್ನು ನಾವು ಪಡ್ಕೊಳ್ತೇವೆ, ಹಾಗೂ ಉತ್ತಮವಾದಂಥ ಒಂದು ಕೃಷಿಯನ್ನು ನಾವು ಮಾಡ್ತೇವೆ ವೀಕ್ಷಕರೇ. ಆದರೆ ಈ 3ರಲ್ಲಿ ಯಾವುದೇ ಒಂದು ಕೊರತೆ ಇದ್ದರೂ ಕೂಡ, ಯಾವುದೇ ಕೃಷಿಗೆ ನಾವು ಕೈ ಹಾಕಿದರೂ ಕೂಡ ನಮಗೆ ಅದರಲ್ಲಿ ಸಕ್ಸಸ್ ಸಿಗೋದಿಲ್ಲ. ಭೂಮಿಯಲ್ಲಿ ಫಲವತ್ತತೆ ಇಲ್ಲ ಅಂಥೇಳಿ ನೀರು ಮತ್ತು ಆಳುಗಳಿದ್ದರೂ ಕೂಡ ಏನು ನಾವು ಮಾಡಿದರೂ ಕೂಡ ಅದರಲ್ಲಿ ನಮಗೆ ಏಳುಗತಿ ಸಿಗೋದಿಲ್ಲ. ಅಥವಾ ನೀರು ಇಲ್ಲ, ಭೂಮಿಯಲ್ಲಿ ಫಲವತ್ತತೆ ಇದೆ, ಆಳುಗಳಿದ್ದಾರೆ, ನೀರಿಲ್ಲದೆ ಯಾವ ಬೆಳೆಯನ್ನು ಬೆಳೆದರೂ ಕೂಡ ಅದು ಚೆನ್ನಾಗಿ ಅದು ಬರೋದಿಲ್ಲ ವೀಕ್ಷಕರೇ. ಹೀಗೆ 3ರಲ್ಲಿ ಯಾವುದೇ ಒಂದು ಕೊರತೆ ಇದ್ದರೂ ಕೂಡ ನಾವು ಯಾವುದೇ ಕೃಷಿಯನ್ನು ಮಾಡಿದರೆ ಅದರಲ್ಲಿ ನಮಗೆ ಸಕ್ಸಸ್ ಸಿಗೋದಿಲ್ಲ. ಆದರೆ ಈ 3 ಅಂದರೆ ಭೂಮಿಯಲ್ಲಿ ಫಲವತ್ತತೆ ಇಲ್ಲದೆ, ನೀರು ಇಲ್ಲದೆ ಅಥವಾ ಆಳುಗಳಿಲ್ಲದೆ ನಾವು ಯಾವುದೇ ಒಂದು ಕೃಷಿಯನ್ನು ಮಾಡಬಹುದಾ ಅಂತ ನಾವು ಯೋಚನೆ ಮಾಡೋದಾದರೆ ಖಂಡಿತವಾಗಿ ವೀಕ್ಷಕರೇ, ಈ 3 ಕೂಡ ಇಲ್ಲದೆ ನಾವು ಉತ್ತಮವಾದ ಕೃಷಿಯನ್ನು ಮಾಡಿಕೊಂಡು ಉತ್ತಮವಾದಂಥ ಒಂದು ಲಾಭವನ್ನು ಪಡ್ಕೊಳ್ಬಹುದು. ಕರ್ನಾಟಕದ ಯಾವುದೇ ಭಾಗದಲ್ಲಿ ಕೂಡ ನಾವು ಈ ಒಂದು ಕೃಷಿಯನ್ನು ಮಾಡಿಕೊಂಡು ಲಾಭವನ್ನು ಪಡ್ಕೊಳ್ಬೋದು. ಅಂಥ ಒಂದು ಬೆಳೆಗಳಲ್ಲಿ ಒಂದು 7-8 ಬೆಳೆಗಳು ಬರ್ತವೆ ವೀಕ್ಷಕರೇ. ನೀರೇ ಇಲ್ಲದೆ, ಭೂಮಿಯಲ್ಲಿ ಫಲವತ್ತತೆ ಇಲ್ಲದೆ ನಾವು ಆರಾಮಾಗಿ ಸಲೀಸಾಗಿ ಅದನ್ನು ಬೆಳ್ಕೊಂಡು ಅದರಿಂದ ನಾವು ಫಸಲನ್ನು ಗಳಿಸ್ಕೊಳ್ಬೋದು. ಅಂಥ ಬೆಳೆಗಳಲ್ಲಿ ಮೊದಲನೇ ಬೆಳೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋದು ದಾಲ್ಚಿನ್ನಿ ಬೆಳೆ ವೀಕ್ಷಕರೇ. ಹೌದು, ಖಂಡಿತವಾಗಿಯೂ ಈ ದಾಲ್ಚಿನ್ನಿ ಬೆಳೆಗೆ ಒಂದು ಹನಿ ನೀರಿನ ಅವಶ್ಯಕತೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೀಗೆ ಯಾವೆಲ್ಲ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇಲ್ಲ ಆ ಎಲ್ಲ ಬೆಳೆಗಳ ಒಂದು ಪರಿಚಯವನ್ನು ನಿಮಗೆ ಕೊಡ್ತಾ ಹೋಗ್ತಾನೆ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಈ ಒಂದು ದಾಲ್ಚಿನ್ನಿ ಬೆಳೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ವೀಕ್ಷಕರೇ. ಈ ದಾಲ್ಚಿನ್ನಿ ಒಂದು ಸಾಂಬಾರು ಪದಾರ್ಥದ ಒಂದು ಬೆಳೆ ವೀಕ್ಷಕರೇ. ನಿಮಗೆ ಗೊತ್ತೇ ಇದೆ, ಬ್ರಿಟಿಷರು ನಮ್ಮ ಭಾರತಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಸಾಂಬಾರು ಪದಾರ್ಥಗಳು. ಹೌದು ವೀಕ್ಷಕರೇ, ನಮ್ಮ ಭಾರತದ ಸಾಂಬಾರು ಪದಾರ್ಥಗಳಿಗೆ ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ಬೆಲೆ, ಸಿಕ್ಕಾಪಟ್ಟೆ ಬೇಡಿಕೆ ಇದೆ ವೀಕ್ಷಕರೇ. ಅದರಲ್ಲಿ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಾಂಬಾರು ಪದಾರ್ಥಕ್ಕೆ ಎಲ್ಲೂ ಇಲ್ಲದ ಒಂದು ಬೆಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಾಂಬಾರು ಪದಾರ್ಥಕ್ಕೆ ಇದೆ. ಹಾಗಾಗಿ ಈ ಒಂದು ಸಾಂಬಾರು ಪದಾರ್ಥ ಯಾರಿಗೂ ಹೆಚ್ಚಾಗಿ ಗೊತ್ತಿಲ್ಲ ವೀಕ್ಷಕರೇ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಸಿನಮನ್ ಸ್ಟಿಕ್ ಅಂತ ಹೇಳ್ತೇವೆ. ಇದರ ತೊಗಟೆಗೆ ಸಿನಮನ್ ಸ್ಟಿಕ್ ಅಂತ ಹೇಳ್ತೇವೆ. ಇದರ ಒಂದು ಎಲೆಗಳಿಗೆ ನಾವು ಬೇ ಲೀಫ್ ಅಂತ ಹೇಳ್ತೇವೆ. ಮತ್ತು ಇದರ ಮೊಗ್ಗುಗಳಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಕನ್ನಡದಲ್ಲಿ ನಾವು ಮರಾಠ ಮೊಗ್ಗು ಅಂತ ಹೇಳ್ತೇವೆ ಅಥವಾ ದಾಲ್ಚಿನ್ನಿ ಮೊಗ್ಗು ಅಂತ ಹೇಳ್ತೇವೆ. ಹೀಗೆ 3 ವಿಧದಲ್ಲಿ ನಾವು ಇದರ ಒಂದು ಇದರಿಂದ ಒಂದು ನಮ್ಮ ಆದಾಯವನ್ನು ಗಳಿಸ್ಕೊಳ್ಬೋದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದಕ್ಕೆ ಬೆಲೆ ಎಷ್ಟಿದೆ ಅಂತ ಹೇಳಿದ್ರೆ ನೀವೇ ದಂಗಾಗ್ತೀರ ವೀಕ್ಷಕರೇ. ಇದಕ್ಕೆ ಮೊಗ್ಗುಗಳು ಬಿಡ್ತವೆ. ಆ ಮೊಗ್ಗುಗಳ ಬೆಲೆ ಕೇಳಿದರೆ 1 kgಗೆ 1300ರಿಂದ 1500 ರೂಪಾಯಿವರೆಗೆ ರೇಟ್ ಇದೆ. ಹಾಗೆ ಇದರ ಎಲೆಗಳಿಗೂ ಕೂಡ ಸೇಮ್ ಬೆಲೆ ಇದೆ. ಹಾಗೆ ಇನ್ನು ಇದರ ತೊಗಟೆಗಳಿಗಂತೂ ಈ 2ಕ್ಕಿಂತ ಜಾಸ್ತಿ ಬೆಲೆ ಇದೆ ವೀಕ್ಷಕರೇ. ಸೊ ಅಂಥ ಒಂದು ಬೆಲೆಯುಳ್ಳಂಥ ಒಂದು ಈ ಒಂದು ಉತ್ತಮವಾದಂಥ ಒಂದು ಕೃಷಿ ಬೆಳೆ ಬಗ್ಗೆ ತುಂಬ ಜನರಿಗೆ ಮಾಹಿತಿ ಇಲ್ಲ ವೀಕ್ಷಕರೇ. ಇದರ ಒಂದು ನಾಟಿ ಬಗ್ಗೆ ನಿಮಗೆ ಹೇಳ್ತೇನೆ ವೀಕ್ಷಕರೇ. ಯಾವುದೇ ಒಂದು ನಿಮ್ಮ ಬಳಿಯಲ್ಲಿ ಬಂಜರು ಭೂಮಿ ಇದೆ, ಭೂಮಿಯಲ್ಲಿ ಫಲವತ್ತತೆ ಇಲ್ಲ, ಅಥವಾ ಜೋಗು ಭೂಮಿ ಇದೆ, ಕಲ್ಲು ಬಂಡೆ ಅಂತ ಒಂದು ಭೂಮಿ ಇದೆ, ಅಂಥ ಬೆಳೆಯಲ್ಲಿ ನೀವು ಸಲೀಸಾಗಿ ಇದನ್ನು ನಾಟಿ ಮಾಡ್ಬೋದು. ಅಥವಾ ನಿಮ್ಮ ಒಂದು ಜಮೀನಿನಲ್ಲಿ ನೀರೇ ಇಲ್ಲ, ಎಷ್ಟು ಬೋರ್ ಹೊಡೆದ್ರೂ ಕೂಡ ನೀರೇ ಬರ್ತಾ ಇಲ್ಲ ಅಂತ ಹೇಳಿದ್ರು ಆ ಜಮೀನಿನಲ್ಲಿ ಕೂಡ ಇದನ್ನು ನೀವು ನೆಟ್ಕೊಳ್ಬೋದು ವೀಕ್ಷಕರೇ. ಇನ್ನು ಇದರ ನಾಟಿ ಪದ್ಧತಿ ಬಗ್ಗೆ ಹೇಳೋದಾದರೆ ಒಂದು 15ರಿಂದ 20 ಅಡಿಗೆ ಒಂದೊಂದು ನೀವು ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ಜಸ್ಟ್ ಮಾರ್ಕಿಂಗನ್ನು ಮಾಡಿಕೊಂಡು ಒಂದೂವರೆ ಅಡಿ ಆಳ ಅಥವಾ 1 ಅಡಿ ಆಳ, 1 ಅಡಿ ಉದ್ದಗಲದ ಒಂದು ಗುಂಡೆಯನ್ನು ತೋಡ್ಕೊಂಡು ನೀವು ಅದರಲ್ಲಿ ಡೈರೆಕ್ಟ್ ಗಿಡವನ್ನು ಇಟ್ಟುಬಿಡಿ. ಕವರಿಂದ ಹರಿದು ಡೈರೆಕ್ಟ್ ಗಿಡವನ್ನು ಇಟ್ಟುಬಿಡಿ, ಕಡೆಗೆ ಮಣ್ಣನ್ನು ಮುಚ್ಚಿಬಿಡಿ. ಮತ್ತು ಅದಕ್ಕೆ 1 ಹನಿ ನೀರನ್ನು ನೀವು ಕೊಡಬೇಕಂತ ಅವಶ್ಯಕತೆ ಇಲ್ಲ. ಆದರೆ ಈ ಒಂದು ನಾಟಿಯನ್ನು ಮಾಡಲಿಕ್ಕೆ ಸಕಾಲ, ಉತ್ತಮವಾದಂಥ ಒಂದು ಕಾಲ ಯಾವುದು ಅಂತ ಹೇಳಿದರೆ ಮುಂಗಾರಿನಲ್ಲಿ ನೀವು ಇದನ್ನು ನೆಡಬೇಕು. ಯಾಕೆ ಅಂತ ಹೇಳಿದರೆ ನಾವು ಗಿಡವನ್ನು ಕವರಲ್ಲಿರುವಂಥ ಮಣ್ಣಿನ ಒಂದು ಗುಣಧರ್ಮ, ನೀವು ಕೆಳಗಡೆ ಭೂಮಿಗೆ ಹಾಕಿದಂಥ ಆ ಭೂಮಿಯಲ್ಲಿ ಮಣ್ಣಿನಲ್ಲಿ ಇರುವಂಥ ಗುಣಧರ್ಮ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಒಂದೇ ಸಲ ಬೇರನ್ನು ಇಳಿಸಲಿಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನೀರನ್ನು ಅದಕ್ಕೆ ಪೂರೈಕೆ ಮಾಡಿದರೆ ತುಂಬ ಚೆನ್ನಾಗಿ ಸಲೀಸಾಗಿ ಅದು ಬೇರನ್ನು ಬಿಡುತ್ತೆ. ಸೊ ಹಾಗಾಗಿ ಮುಂಗಾರಿನಲ್ಲಿ ನಾಟಿ ಮಾಡೋದು ಉತ್ತಮ ವೀಕ್ಷಕರೇ. ಅದರ ನಂತರ
ನೀವು ಒಂದು ಹನಿ ನೀರು ಹಾಕೋದು ಬೇಡ, ಅದ್ರ ಕಡೆ ಒಂದು ಕಣ್ಣು ಹಾಯಿಸಿ ನೋಡೋದು ಬೇಡ. ಅದು ತನ್ನಿಂದ ತಾನೇ ಬೆಳೆಯುತ್ತೆ. ಒಂದು 3 ರಿಂದ 4 ವರ್ಷದ ನಂತರ ನಿಮಗೆ ಮೊಗ್ಗುಗಳು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2ನೇ ವರ್ಷಕ್ಕೆ ನೀವು ಇದರ ಎಲೆಗಳನ್ನು ಕಟಾವು ಮಾಡ್ಬೋದು. ಎಲೆಗಳನ್ನು ಈ ರೀತಿಯಾಗಿ ನಾವು ಕಟಾವು ಮಾಡೋದ್ರಿಂದ ನೋಡಿ, ಈ ರೀತಿಯಾಗಿ ಕೆಳಗಡೆ ತಾಡ್ಪತ್ರೆಯನ್ನು ಹಾಕಿ ಈ ರೀತಿ ಎಲೆಗಳನ್ನು ಹರಿದು ನಾವು ಕೆಳಗಡೆ ಹೀಗೆ ತಾಡ್ಪತ್ರೆ ಮೇಲೆ ಹಾಕ್ತಾ ಹೋಗಬೇಕು. ಹಾಕಿ ಎಲ್ಲ ಎಲೆಗಳನ್ನು ಇದರಿಂದ ತೆಗಿಬೇಕು. ಗಿಡದಲ್ಲಿ ಒಂದು ಎಲೆ ಕೂಡ ಇರಬಾರ್ದು. ಆ ರೀತಿ ಎಲ್ಲ ಎಲೆಗಳನ್ನು ತೆಗೆದು ನಾವು ಯಾವುದೇ ಒಂದು ನೆರಳಿರುವಂಥ ಪ್ರದೇಶದಲ್ಲಿ ಅಥವಾ ನೆರಳಿರುವಂಥ ಜಾಗದಲ್ಲಿ ಇದನ್ನು ಹರಡಿಕೊಂಡು ನೀವು ಒಣಸಬೇಕು. ದಿನಕ್ಕೆ 2 ಬಾರಿ ಕೈ ಆಡಿಸ್ಬೇಕು. ಹೀಗೆ 4 ಬಿಸಿಲನ್ನು ಅದಕ್ಕೆ ಕೊಟ್ಟರೆ ಸಾಕಾಗುತ್ತೆ ವೀಕ್ಷಕರೇ. ಹಾಗೆ ಕೂಡ ಇದರ ಒಂದು ಮೊಗ್ಗನ್ನು ತೆಗಿಲಿಕ್ಕೆ ಹೂ ಬಂದು ಮೊಗ್ಗಾಗಿ ಮೊಗ್ಗಿನ ಒಳಗಡೆ ಬೀಜ ಹುಟ್ಟೋಕ್ಕಿಂತ ಮುಂಚೆ ನೀವು ಮೊಗ್ಗಿನ ಒಳಗಡೆಯಿಂದ ಹೂ ಅರಳೋಕ್ಕಿಂತ ಮುಂಚೆ ನೀವು ಈ ಒಂದು ಮೊಗ್ಗನ್ನು ಕಿತ್ತಿ ನೀವು ಒಣಸಿ ಇದನ್ನು ಕೂಡ ಮಾರಾಟ ಮಾಡಬಹುದು. ಇದನ್ನು ಕೂಡ ಬಿಸಿಲಲ್ಲಿ ಹಾಕಬಾರ್ದು, ನೆರಳಲ್ಲೇ ಹಾಕಿಕೊಂಡು ನೀವು ಒಣಸಬೇಕು. ಇದಕ್ಕೆ 8 ಬಿಸಿಲು ಸಿಕ್ಕರೆ ಸಾಕಾಗ್ಬಿಡುತ್ತೆ. ಆದರೆ ಒಂದು ನೆನಪಿರಬೇಕು ವೀಕ್ಷಕರೇ, ನೀವು ಇದನ್ನು ಬಿಸಿಲಿಗೆ ಒಣಸಬಾರ್ದು. ಬಿಸಿಲಿಗೆ ಒಣಸಿದರೆ ಇದೊಂದು ಪರಿಮಳ ಹೋಗಿ ಇದಕ್ಕೆ ರೇಟ್ ಕಡಿಮೆ ಆಗುತ್ತೆ. ಹಾಗೆ ಕೂಡ ಇದರೊಂದು ಕಲರ್ ಕೂಡ ಹೋಗಿ ನಿಮಗೆ ರೇಟ್ ಕಡಿಮೆ ಆಗುತ್ತೆ. ಸೊ ನೆರಳಲ್ಲಿ ಒಣಸಿದರೆ ಅದರ ಕಲರ್ ಕೂಡ ಚೆನ್ನಾಗಿರುತ್ತೆ, ಅದರ ಒಂದು ಪರಿಮಳ ಕೂಡ ಚೆನ್ನಾಗಿರುತ್ತೆ ವೀಕ್ಷಕರೇ. ಹೀಗೆ ಇದೆರಡು ರೀತಿಯಲ್ಲಿ ನೀವು ಎಲೆ ಮತ್ತು ಮೊಗ್ಗನ್ನು ಪಡ್ಕೋಬೋದು. ಇದಕ್ಕೆ ನಿಮಗೆ ತೊಗಟೆ ಬೇಕು ಅಂತ ಹೇಳಿದರೆ ಬೇರೆ ರೀತಿಯಲ್ಲಿ ನೀವು ಇದನ್ನು ಗಿಡವನ್ನು ತಯಾರು ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ಹೇಳಿದರೆ, ಗಿಡವನ್ನು ನೀವು ಉದ್ದಕ್ಕೆ ಬೆಳೀಲಿಕ್ಕೆ ಕೊಡಬಾರ್ದು. ಗಿಡವನ್ನು ನೆಲದಿಂದ ಒಂದು 3/4 ಅಡಿಯಷ್ಟು ಮೇಲ್ಭಾಗದಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಆ ಒಂದು ಕಟ್ ಮಾಡಿದ ಕೆಳಭಾಗದಿಂದ ಉದ್ದಕ್ಕೆ ಟೊಂಗೆಗಳು ಹೋಗ್ತವೆ. ಟೊಂಗೆಗಳು ಹೋದ ನಂತರ 1 ವರ್ಷದ ನಂತರ ಆ ಟೊಂಗೆ ಎಲ್ಲಿಂದ ಬಂದಿರುತ್ತೆ ಅಲ್ಲಿಂದ ಒಂದು ಅರ್ಧ ಅಡಿಷ್ಟು ಬಿಟ್ಟು ನೀವು ಕಟ್ ಮಾಡಬೇಕು. ಕಟ್ ಮಾಡಿ ಆ ಟೊಂಗೆಗೆ ಸೀಳನ್ನು ಹಾಕಿಕೊಂಡು ಅದರ ಒಂದು ತೊಗಟೆಯನ್ನು ನೀವು ಕಿತ್ಕೊಂಡು ತಗೊಳ್ಬೇಕು. ಮತ್ತು ನೀವು ಎಲ್ಲಿ ಕಟ್ ಮಾಡಿರ್ತೀರ ಅಲ್ಲಿಂದ ಮತ್ತೆ ಹೊಸ ಚಿಗುರು ಬಂದು ಮತ್ತೆ ಉದ್ದಕ್ಕೆ ತೊಗಟೆ ಹೋಗುತ್ತೆ. ಆ ತೊಗಟೆನ ಮತ್ತೆ ಅರ್ಧ ಅಡಿ ಬಿಟ್ಟು ನೀವು ಕಟ್ ಮಾಡಬೇಕು. ಈ ರೀತಿ ಪ್ರೊಸೆಸನ್ನು ಮಾಡ್ತಾ ಹೋಗೋದ್ರಿಂದ ನೀವು ಇದರಿಂದ ತೊಗಟೆಯನ್ನು ಪಡ್ಕೊಳ್ಬೋದು. ತೊಗಟೆಗೆ ಇನ್ನೂ ಕೂಡ ಜಾಸ್ತಿ ಬೆಲೆ ಇದೆ ವೀಕ್ಷಕರೇ. ಹಾಗೆ ಕೂಡ ಈ ಒಂದು ಗಿಡಕ್ಕೆ ನೀವು ಯಾವುದೇ ಒಂದು ಔಷಧೋಪಚಾರ ಮಾಡಬೇಕಂತ ಇಲ್ಲ, ಯಾವುದೇ ಒಂದು ಗೊಬ್ಬರ ಕೊಡಬೇಕಂತ ಇಲ್ಲ. ಇದಕ್ಕೆ ಹುಳುಗಳು ಕಾಟ ಕೂಡ ಬರೋದಿಲ್ಲ ವೀಕ್ಷಕರೇ. ಸೊ ಅಂಥ ಒಂದು ಉತ್ತಮವಾದಂಥ ಒಂದು ಕೃಷಿ ಇದು. ಇದರ ಸಸಿಗಳನ್ನು ನಾವು ಎಲ್ಲಿಂದ ಪಡ್ಕೊಳ್ಬೋದು ಅಂತ ತುಂಬ ಜನರು ನಮಗೆ ಕ್ವಶನ್ಸನ್ನು ಕೇಳಿದ್ದಾರೆ. ನಾವು ಪ್ರತಿ ಸಲ ಇದರ ಬಗ್ಗೆ ವಿಡಿಯೋನ ಮಾಡಿದಾಗ ಪ್ರತಿ ಸಲ ಹೇಳ್ತಾನೆ, ಇದರ ಒಂದು ಸಸಿಗಳು ಯಾವುದೇ ಒಂದು ನರ್ಸರಿಲಿ ಸಿಗುತ್ತೆ ವೀಕ್ಷಕರೇ. ನಿಮಗೆ ಸಲೀಸಾಗಿ ಯಾವುದೇ ಒಂದು ನರ್ಸರಿಲಿ ಸಿಗುತ್ತೆ. ನಿಮಗೆ ನರ್ಸರಿಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ಅವರಿಗೆ ನೀವು ತರಿಸ್ಕೊಡ್ತೀರಾ ಅಂತ ಹೇಳಿದರೆ ಅವರು ಖಂಡಿತವಾಗಿ ನಿಮಗೆ ತರಿಸ್ಕೊಡ್ತಾರೆ. ಅಲ್ಲೂ ಕೂಡ ನಿಮಗೆ ಸಿಗಲಿಲ್ಲ ಅಂದರೆ ಕೃಷಿ ಭಾರತಿ ಅಂತೂ ನಿಮ್ಮ ಒಂದು ಪ್ರದೇಶದಲ್ಲಿ ಇದ್ದೇ ಇರುತ್ತೆ, ಅಥವಾ ಹಾರ್ಟಿಕಲ್ಚರ್ ತೋಟಗಾರಿಕಾ ಇಲಾಖೆ ಅಂತೂ ನಿಮ್ಮ ಪ್ರದೇಶದಲ್ಲಿ ಇದ್ದೇ ಇರುತ್ತೆ. ಅಲ್ಲಿಂದ ನೀವು ಇದನ್ನು ಪಡ್ಕೊಳ್ಬೋದು ವೀಕ್ಷಕರೇ. ಸೊ ಇದರ ಮಾರ್ಕೆಟಿಂಗ್ ಬಗ್ಗೆ ಹೇಳಿದವರು ವೀಕ್ಷಕರೇ, ಇದರ ಮಾರ್ಕೆಟಿಂಗ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಕೆಲವು ದಿನಗಳ ಹಿಂದೆ ನಾವು ಸಂಬಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವ ಒಬ್ಬ ವ್ಯಾಪಾರಿಯ ಒಂದು ಸಂದರ್ಶನವನ್ನು ತಗೊಂಡಿದ್ವಿ. ಅವರು ಅದರಲ್ಲಿ ಹೇಳಿದ್ದಾರೆ, ಕ್ಲಿಯರಾಗಿ ಹೇಳಿದ್ದಾರೆ, ನಮ್ಮ ಭಾರತದಲ್ಲಿ ಯಾವುದೇ ಒಂದು ಸಾಂಬಾರ ಪದಾರ್ಥಕ್ಕೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ತುಂಬ ಕಡಿಮೆ ಪ್ರಮಾಣದಲ್ಲಿ ಅವರಿಗೆ ಸಾಂಬಾರ ಪದಾರ್ಥಗಳು ಪೂರೈಕೆ ಆಗ್ತಾ ಇದ್ದಾವೆ. ಬೇರೆ ದೇಶಗಳು ತುಂಬ ಪ್ರಮಾಣದಲ್ಲಿ ನಮ್ಮ ದೇಶದ ಹತ್ತಿರ ಈ ಒಂದು ಸಾಂಬಾರ ಪದಾರ್ಥವನ್ನು ಕೇಳ್ತಾ ಇದ್ದಾರೆ ವೀಕ್ಷಕರೇ. ಸೊ ಹಾಗಾಗಿ ವ್ಯಾಪಾರಿಗಳಿಗೆ ಅವರಿಗೆ ಬೇರೆ ದೇಶದವರಿಗೆ ಇದನ್ನು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಆರ್ಡರ್ಸ್ಗಳು ಬರ್ತಾ ಇದ್ದಾವೆ ಈ ಒಂದು ಸಾಂಬಾರು ಪದಾರ್ಥಗಳ ಬಗ್ಗೆ ವೀಕ್ಷಕರೇ. ಸೊ ಹಾಗಾಗಿ ನೀವು ಇದರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಇದನ್ನು ಬೆಳೆದಿದ್ದೀರ ಅಂತ ಗೊತ್ತಾದರೆ ವ್ಯಾಪಾರಿಗಳೇ ನಿಮ್ಮ ಬಳಿ ಬಂದು ನಿಮಗೆ ಇಷ್ಟು ದುಡ್ಡನ್ನು ಕೊಟ್ಟು ಅವರೇ ಕಟಾವು ಮಾಡಿ ಇದರ ಎಲೆಗಳಾಗಲಿ ಅದರ ಒಂದು ಕಾಯಿಗಳಾಗಲಿ ಅಥವಾ ಅದರ ತೊಗಟಿನಾಗಲಿ ಅವರೇ ಕೊಂಡುಕೊಂಡು ಹೋಗ್ತಾರೆ ವೀಕ್ಷಕರೇ. ನೀವು ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಒಂದು ವೇಳೆ ನಿಮಗೆ ಇನ್ನೂ ಜಾಸ್ತಿ ರೇಟ್ ಬೇಕು, ವ್ಯಾಪಾರಿಗಳಿಗೆ ಕೊಡೋ ಮನಸ್ಸಿಲ್ಲ ಅಂತ ಹೇಳಿದ್ರೆ ನೀವೇ ಇದರ ಒಂದು ಎಲೆಗಳನ್ನು ಕಿತ್ತಿ ಕೆಳಗಡೆ ಹಾಕಿ ಅದನ್ನು ಒಣಸ್ಬೋದು. ಇದರ ಮೊಗ್ಗುಗಳನ್ನು ಕಿತ್ತಿ ಅದನ್ನು ಕೂಡ ಒಣಸ್ಬೋದು. ಒಣಸಿ ನೀವು ವ್ಯಾಪಾರಿಗಳಿಗೆ ಕೊಡ್ಬೋದು ವೀಕ್ಷಕರೇ. ತುಂಬ ಒಂದು ಇದಕ್ಕೆ ಬೆಲೆ ಇದೆ. ವ್ಯಾಪಾರಿಗಳಿಗೆ ಕೊಡಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದರೆ ಡೈರೆಕ್ಟ್ ನೀವು ಅಂಗಡಿಗಳಿಗೂ ಕೂಡ ಕೊಡ್ಬೋದು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ತುಂಬ ಇದರ ಒಂದು ಡೀಲರ್ಸ್ಗಳಿದ್ದಾವೆ, ತುಂಬ ಇದನ್ನು ಕೊಂಡುಕೊಳ್ತಾರೆ ವೀಕ್ಷಕರೇ. ಅದರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಕರ್ನಾಟಕ ಸರ್ಕಾರ ಸಂಬಾರ ಮಂಡಳಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ದೊಡ್ಡ ಮಾರ್ಕೆಟ್ ಅಂತ ಹೇಳಿದರೆ ನಮ್ಮ ಶಿರಸಿಗೆ ನೀವು ಬಂದು ಒಂದ್ಸಲ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸಾಕು. ಪ್ರತಿಯೊಂದು ಸಲ ಅವು
ಈ ಒಂದು ಇಳುವರಿ ಬರೋ ಟೈಮಿಗೆ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಅವರಿಗೆ ಇದನ್ನು ಪೂರೈಕೆ ಮಾಡ್ಬೋದು ವೀಕ್ಷಕರೇ. ತುಂಬ ರೇಟನ್ನು ನಿಮಗೆ ಒಳ್ಳೆ ಒಂದು ರೇಟನ್ನು ನಿಮಗೆ ಅವರು ಹಾಕಿ ಕೊಡ್ತಾರೆ. ಸೊ ಹಾಗಾಗಿ ಮಾರ್ಕೆಟ್ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಡೀಲರ್ಸ್ಗಳ ಒಂದು ನಂಬರ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಡೀಲರ್ನ ಒಂದು ನಂಬರನ್ನು ಅಥವಾ ಅದರ ಒಂದು ಸಂಚಿಕೆಯ ಒಂದು ಲಿಂಕನ್ನು ನಾನು ಡ್ರಾಪ್ ಮಾಡಿಡ್ತೇನೆ. ನೀವು ಅಲ್ಲಿಂದ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ ವೀಕ್ಷಕರೇ. ಸೊ ಹಾಗಾದರೆ ವೀಕ್ಷಕರೇ, ನಿಮ್ಮ ಬಳಿ ಒಂದು ಫಲವತ್ತತೆ ಇಲ್ಲದ ಭೂಮಿ ಇದ್ದರೂ ಕೂಡ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಈ ಒಂದು ದಾಲ್ಚಿನ್ನಿ ಒಂದು ಕೃಷಿಯನ್ನು ಅಥವಾ ದಾಲ್ಚಿನ್ನಿ ಒಂದು ಗಿಡಗಳನ್ನು ನೀವು ನೆಟ್ಟಿ ಖಂಡಿತವಾಗಿಯೂ ನಾನು 100% ನಿಮಗೆ ಭರವಸೆ ಕೊಡ್ತೇನೆ. ಅದರಲ್ಲಿ ನೀವು ಉತ್ತಮವಾದಂಥ ಒಂದು ಲಾಭವನ್ನು ಪಡ್ಕೊಳ್ತೀರಾ. ಏನೂ ಇಲ್ಲದೆ ಹಾಗೆ ಬಿಟ್ಟಿರೋಕ್ಕಿಂತ ಈ ಒಂದು ದಾಲ್ಚಿನ್ನಿ ಬೆಳ್ಕೊಂಡು ಸ್ವಲ್ಪ ಆದರೂ ಒಂದು ಆದಾಯವನ್ನು ಗಳಿಸ್ಕೊಂಡ್ರೆ ತುಂಬ ಒಂದು ಜಾಣತನದ ಒಂದು ಕೆಲಸ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನೀರಿನ ಅವಶ್ಯಕತೆಯೇ ಇಲ್ಲದೆ ನಾವು ಸಲೀಸಾಗಿ ಬೆಳೆದುಕೊಂಡು ಬರುವಂಥ ಒಂದು ಕೃಷಿ ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ ವೀಕ್ಷಕರೇ. ಹಾಗಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.